ಅತ್ಯಾಚಾರ ಆರೋಪದಲ್ಲಿ ಮಾಜಿ ಸಂಸದ ಜೈಲು ಪಾಲಾಗಿದ್ದು ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಇದೀಗ ಪ್ರಜ್ವಲ್ ಜೈಲು ಪಾಲಾದ ಬಳಿಕ ಹಾಸನದಲ್ಲಿರುವ ಎಂಪಿ ನಿವಾಸ ಪಾಳು ಬಿದ್ದಿದೆ. ಮೇ 31, 2024ರಲ್ಲಿ ಅತ್ಯಾಚಾರ ಆರೋಪದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನವಾಗಿತ್ತು. ಕಳೆದ 14 ತಿಂಗಳಿನಿಂದಲೂ ಕೂಡ ಸಂಸದನ ನಿವಾಸ ಪಾಳು ಬಿದ್ದಿದೆ. ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿದ್ದಂತ ಎಂಪಿ ಹೌಸ್ ಈಗ ಬಣಗುಡ್ತಾ ಇದೆ. ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವಂತಹ ಸರ್ಕಾರಿ ಬಂಗಲೆ ಅದು. ಸರ್ಕಾರಿ ಭವನದಲ್ಲಿ ಅತ್ಯಾಚಾರ ನಡೆದ ಹಿನ್ನೆಲೆ ಸ್ಥಳ ಮಹಜರನ್ನ ಕೂಡ ಪೊಲೀಸರು ನಡೆಸಿದ್ರು. 4-5 ಬಾರಿ ಸ್ಥಳ ಮಹಜರು ನಡೆಸಿ ಎಸ್ಐಟಿ ಅಧಿಕಾರಿಗಳು ಆ ಭವನಕ್ಕೆ ಬಾಗಿಲು ಹಾಕಿದ್ರು. ಇದೇ ಮನೆಯಲ್ಲಿ 3 ಬಾರಿ ಅತ್ಯಾಚಾರ ನಡೆದಿತ್ತು ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಸದ್ಯ 3 ಪ್ರಕರಣಗಳು ಕೋರ್ಟ್ನಲ್ಲಿ ವಿಚಾರಣೆಗೆ ಬಾಕಿ ಇದೆ. ಹೀಗಾಗಿ ಇತ್ತ ಸುಳಿಯದಂತೆ ರಾಜಕಾರಣಿಗಳು, ಅಧಿಕಾರಿಗಳು ಜನಬಳಕೆ ಇಲ್ಲದೆ ಆ ಭವನ ಇದೀಗ ಪಾಳು ಬಿದ್ದಂತಾಗಿದೆ. ಪಾಳು ಬಿದ್ದ ಮನೆ ಸುತ್ತ ಗಿಡಗಂಟಿಗಳು ಬೆಳ್ಕೊಂಡು ನಿಂತಿದ್ದಾವೆ. ಕಾಂಪೌಂಡ್ ಒಳಗಡೆ ದೇವೇಗೌಡರು ಪ್ರಜ್ವಲರ ನಾಮಫಲಕ ಕೂಡ ಬಿದ್ದಿದೆ. ನಾವು ದೃಶ್ಯದಲ್ಲಿ ನೋಡ್ತಿದ್ದೀವಿ. ಮೊದಲು ಪ್ರತಿನಿತ್ಯ ಸಾವಿರಾರು ಸಾರ್ವಜನಿಕರು ಓಡಾಡ್ತಾ ಇದ್ದಂತ ಸ್ಥಳ ಇದು. ನೂರಾರು ಜನರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಬರ್ತಾ ಇದ್ರು ಈ ಭವನಕ್ಕೆ. ಪ್ರಜ್ವಲ್ ರೇವಣ್ಣ ಎಂಪಿ ಆದ ಬಳಿಕ ಇದೇ ನಿವಾಸದಲ್ಲಿ ತಂಗ್ತಾ ಇದ್ರು. ಆದ್ರೆ ಇದೀಗ ಈ ನಿವಾಸ ಬಣಗುಡ್ತಾ ಇದೆ. ಯಾರು ಕೂಡ ಅತ್ತ ಸುಳಿತಾ ಇಲ್ಲ.